ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಛೇ, ಸ್ವಿಚ್ ಆಫ್. ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಾದ್ರೂ ಓಡೋಗ್ಬೋಣ ಅಂತ ಅನಿಸ್ತಾ ಇದೆ. ಸೆಂಟ್ರಲ್ ಸರಿಯಾಗಿ ತಗ್ಲಾಕೊಂಡು ಒದ್ದಾಡಂಗಾಗಿದೆ ನನ್ನ ಪರಿಸ್ಥಿತಿ. ನನ್ನ ಅದೃಷ್ಟಕ್ಕೆ ಮುಂಚೆ ಪ್ರಪೋಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಮಾತಾಡಿಸ್ತಾ ಇದ್ರು. ಈಗ ಇವ್ರು ಬಲವಂತ ಮಾಡಿದ್ರು ಅಂತ ಕಾಲ್ ಮಾಡಿ ಇರೋ ಇಂಪ್ರೆಷನ್ ಹಾಳು ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ. ಸರಿಯಾಗಿ ಇರಿಟೇಷನ್ ಆಗಿರುತ್ತೆ. ಒಂದೇ ಏಟಿಗೆ ಎಲ್ಲ ಹಾಳಾಗೋಯ್ತು. ಇವ್ರು ನೋಡಿದ್ರೆ 2 ದಿನ ಟೈಮು ಅಂತ ಕಂಡೀಷನ್ ಬೇರೆ ಹಾಕಿದ್ದಾರೆ. ಎಲ್ಲನೂ ಗಬ್ಬೆಬ್ಬಿಸ್ಬಿಟ್ಟು 2 ದಿನ ಟೈಮು ಅಂತಂದ್ರೆ ನಾನು ತಾನೇ ಏನು ಮಾಡಲಿ? ಒಟ್ನಲ್ಲಿ ಎಲ್ಲನೂ ಗಬ್ಬೆದೋಯ್ತು. ಇನ್ನಷ್ಟೇ ನನ್ನ ಹತ್ರಕ್ಕೂ ಸೇರಿಸಲ್ಲ, ಹಂಗಂತ ಸುಮ್ಮನಿರೋಕ್ಕೂ ಆಗಲ್ಲ. ಈಗೇನು ಮಾಡಲಿ? ಏ ಲಾಲಿಪಪ್ಪು ಬರಲಿ. ಸರ್, ಏನ ಅಂಡು ಸುಟ್ಟು ಬೆಕ್ಕಿಂತಾರ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಾ ಇದೆಯಲ್ಲೋ? ಮ್ಯಾಟ್ರ್ ಅಷ್ಟು ಸೀರಿಯಸ್ಸಾ? ಏನು ವಿಷಯ? ಸೀರಿಯಸ್ಸಾ? ಆ ಥರ ಲೈನ್ ಇಲ್ಲ ಸರ್. ಹಾಲ್ ಇಸ್ ವೆಲ್. ಹಿಂಗೆ ಯಾರಿಗೋ ಕಾಲ್ ಮಾಡ್ತಾ ಇದ್ದೆ, ಅವ್ರ ಲೈನ್ ಸಿಕ್ಕಿರಲಿಲ್ಲ. ಸೊ ಅದು ಸ್ವಲ್ಪ ಟೆನ್ಷನ್ ಅಷ್ಟೇ. ಅದೆಲ್ಲ ಹಾಗಿರ್ಲಿ. ನೀನು ಏನು ಮಾಡ್ತಾ ಇದೀಯ ಇಲ್ಲಿ? ಕೆಲಸ ಮಾಡ್ತೀನಿ ಸರ್. ಕೆಲಸ ಅದೇ ಏನು ಕೆಲಸ ಅಂತ? ಒಂದು ದಿವಸ ಆಫೀಸ್ ಕಡೆ ಮುಖ ಮಾಡಿ ಮಲಗಿಲ್ಲ, ಫೈಲ್ ಹಿಡ್ಕೊಂಡು ತಿರ್ಗಾಡೋದು ನಾನು ನೋಡಲಿಲ್ಲ. ಮೀಟಿಂಗು, ರಿಪೋರ್ಟಿಂಗು, PPT ಏನು ಮಾಡಲಿಲ್ಲ. 3 ಹೊತ್ತು ಅಡಿಮೈನಿಂದ ಬಾಲದ ಥರ ಸುತ್ತಿಯಲ್ಲೋ, ಅದೇ ಏನು ಕೆಲಸ ಅಂತ? ನಿಮ್ಮ ಲಿಂಕೇ ನನಗೆ ಅರ್ಥ ಆಗ್ತಿಲ್ವಲ್ಲ. ಎಲ್ಲ ನಿಗೂಢವಾಗಿದೆ. ನಿಜ ಹೇಳೋ, ಏನು ಕೆಲಸ? ಅಯ್ಯೋ, ಅದನ್ನೆಲ್ಲ ಹೇಗೆ ಹೇಳೋಕ್ಕಾಗುತ್ತೆ ಸರ್? ಅದೆಲ್ಲ ಸೀಕ್ರೆಟು, ಪ್ರೊಫೆಷ್ನಲ್ ಎಥಿಕ್ಸ್ ಅಂತಾರೆ ಅದನ್ನ. ಹಾಗೆಲ್ಲ ಹೇಳೋಕ್ಕಾಗಲ್ಲ ಸರ್. ಹೌದಾ? ನಮ್ಮ ಬಾಸ್ ಹೇಳಿದ್ದನ್ನ ಮಾಡೋದಷ್ಟೇ ನನ್ನ ಕೆಲಸ. ಈ ನಿಯತ್ತಿನ ನಾಯಿ ಥರ. ಇನ್ಫ್ಯಾಕ್ಟ್ ಅದಕ್ಕಿಂತ ಒಂದು ಪಾಲ್ ಜಾಸ್ತಿನೇ ಸರ್. ಅಂದರೆ ಹೊಸ ನಾಯಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳ್ತೀನಿ ಕೇಳೋ. ನಮ್ಮ ಹುಡುಗ ಸರಿ ಇಲ್ಲ. ಸರಿ ಇರೋರನ್ನು ಸರಿ ಇಲ್ದಾಗ ಮಾಡ್ಬಿಡ್ತಾನವ. ನಿಯತ್ತಿನ ನಾಯಿ ಅಂತ ಹಾಕಿದ ಬಿಸ್ಕೆಟ್ ಎಲ್ಲ ಗಬಾ ತಿನ್ನಬೇಡ. ಅಜೀರ್ಣ ಆಗಿ ಬೇದಿ ಹತ್ಕೊಂಡ್ಬಿಡುತ್ತೆ. ಯಾಕೆ ಸರ್ ನಮ್ಮ ಬಾಸ್ ಬಗ್ಗೆ ಈಗೆಲ್ಲ ಮಾತಾಡ್ತಿದ್ದೀರಾ? ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನಾನು ಹಂಗಲ್ಲಪ್ಪ ಹೇಳಿದ್ದು, ತಪ್ಪು ತಿಳ್ಕೊಬೇಡ. ನಿಮ್ಮ ಬಾಸ್ ಕೆಟ್ಟವನಂತ ಹೇಳಿದ್ದಲ್ಲ, ಒಳ್ಳೆಯವನೇ. ಆದರೆ ಕಿರಿಕು. ನೀನು ಮಾಡಿದ ಕೆಲಸ ಅವನಿಗೆ ಸರಿ ಇಲ್ಲ ಅಂತ ಅನ್ನಿಸ್ತು ಇಟ್ಕೋ. ಏನು ಮಾಡ್ತಾನೆ ಗೊತ್ತಾ? ನೀನು 42 ಕಚಕ್ ಅಂತ ಪೀಸ್ ಮಾಡಿ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾನೆ. ಬೆಳೆಯೋ ಹುಡುಗ, ಯಾಕೆ ಬದುಕು ಹಾಳು ಮಾಡ್ಕೋತೀಯ? ನಿನ್ನ ಎಚ್ಚರಿಕೆಯಲ್ಲಿ ನೀನಿರಪ್ಪ. ಸರಿಯಪ್ಪ, ಅರ್ಥ ಆಯಿತು ಅಂತ ತಿಳ್ಕೋತೀನಿ. ಹೋಗಪ್ಪ, ಹೋಗು. ಸರಿ. ನಮ್ಮ ಮಳಿಮಯ್ಯ ಇವನ್ ತಲೆನ ಚೆನ್ನಾಗೆ ಸವರಿದಾನೆ. ಅವನು ಎಂತವನು ಅಂತ ಗೊತ್ತಿಲ್ಲದೆ ಈ ಬಕ್ರನು ಬಲೆ ಬಿಟ್ಬಿಟ್ಟವನೆ. ಅಲ್ಲ, ಅಳಿಮಯ್ಯ ಏನಂತ ಸಂಚು ನಡೆಸ್ತಾ ಇರ್ಬೋದು? ಅಂದರೆ ಅವ ಒಂದು ವಿಷಯ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅನ್ಕೋತೀನಿ. ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಮಾವ? ನೀವೇನು ಹೇಳಿದ್ರು ನನ್ನ ಒಳ್ಳೇದಕ್ಕೆ. ಏನು ಹೇಳಿ? ತಗೊಳ್ಳಿ. ಏನಿದು? ತೆಗೆದು ನೋಡಿ. ಇದೇನಿದು? 25 ಲಕ್ಷ ರೂಪಾಯಿ. ನನಗೆ ಯಾಕೆ? ನೀವು ಅನ್ಯತಾ ಭಾವಿಸ್ಬೇಡಿ. ನೋಡಿ, ನೀವು ಈಗ ಮಾಡ್ತಿರೋ ಕೆಲಸ, ಅದ್ರ ಬಗ್ಗೆ ನಮಗೇನು ಆಕ್ಷೇಪಣೆ ಇಲ್ಲ. ಆದರೆ ನೀವು ಹೇಗೆ ಬದುಕಿದವರು, ಹೇಗಿದ್ರಿ ನೀವು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ನಿಮ್ಮನ್ನು ನೋಡಿದಾಗ ಭಾಳ ಬೇಜಾರಾಗುತ್ತೆ. ಅದಕ್ಕೆ ನಮ್ಮ ಕೈಲಾದ ಸಹಾಯ ಮಾಡಿದ್ದೀವಿ. ಇದನ್ನ ಸಹಾಯ ಅಂತನೂ ಅಂದ್ಕೋಬೇಡಿ, ಋಣ ಸಂದಾಯ ಅಂದ್ಕೊಳ್ಳಿ. ನೀವು ನಮಗೆ ಎಂಥ ಸಹಾಯವನ್ನು ಮಾಡಿದ್ದೀರ. ಇವತ್ತು ನಾವು ಹೀಗಿದ್ದೀವಿ ಅಂದರೆ ಅದಕ್ಕೆ ನೀವೇ ಕಾರಣ. ದಯವಿಟ್ಟು ಇದನ್ನು ಬಳಸ್ಕೊಂಡು ಯಾವುದಾದ್ರೂ ಒಂದು ಬಿಸ್ನೆಸ್ ಶುರು ಮಾಡಿ. ಅದನ್ನು ಬೆಳೆಸಿ. ನಿಮಗೆ ಆ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ ಅಂತ ನನಗೆ ಗೊತ್ತು.
ನೀವು ಮನಸ್ಸು ಮಾಡಬೇಕಷ್ಟೆ. ನಿಮ್ಮ ಕನ್ಸರ್ನ ನನಗೆ ಅರ್ಥ ಆಗುತ್ತೆ ಮಾವ. ಬಟ್ ಈ ಬಿಸ್ನೆಸ್ ಮಾಡೋದು, ದುಡ್ಡು ಮಾಡೋದು, ಇದ್ಯಾವುದೂ ನನ್ನ ಪ್ರಿಯಾರಿಟಿ ಅಲ್ಲ. ಅದಕ್ಕೂ ಮೀರಿದ್ದು ಒಂದು ಜೀವನ ಇದೆ, ಅದು ನನಗೆ ಸಿಕ್ಕಿದೆ, ನಾನು ಅನುಭವಿಸ್ತಾ ಇದ್ದೀನಿ. ಇಷ್ಟು ದಿವಸ ನಾನು ಮತ್ತೆ ಭೂಮಿಕಾ ಜೊತೆಗಿರಲಿಲ್ಲ, ಈಗ ಜೊತೆಗಿದ್ದೀವಿ. ನನ್ನ ಮಕ್ಕಳು ನನ್ನ ಜೊತೆಗಿದ್ದಾರೆ. ಆ ಟೈಮ್ನಲ್ಲಿ ನಾನು ನನ್ನವರಿಂದನೇ ದೂರ ಆಗಿಬಿಟ್ಟಿದ್ದೆ. ಈಗ ಎಲ್ಲರೂ ಮತ್ತೆ ಸಿಕ್ಕಿದ್ರ, ನಾನು ಅವ್ರ ಜೊತೆ ಕಾಲ ಕಳಿಬೇಕು. ಈಗ ನಾನು ಬಿಸ್ನೆಸ್ಸು ಅಂತ ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿಲಿಲ್ಲ ಮಾವ. ಈಗ ನಾನೇನಾದರೂ ಬಿಸ್ನೆಸ್ಸು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನನ್ನ ಕ್ವಾಲಿಟಿ ಟೈಮೆಲ್ಲ ಇಲ್ಲಿ ಹಾಳಾಗೋಗುತ್ತೆ. ಅದು ಅಲ್ಲದೆ ನನಗೆ ಮತ್ತೆ ಭೂಮಿಕಾಗೆ ನಮ್ಮ ಇನ್ನೊಂದು ಮಗುನ ಹುಡ್ಕೋ ದೊಡ್ಡ ಜವಾಬ್ದಾರಿ ಇದೆ. ಅದೆಲ್ಲ ಕಳೀಲಿ, ಆಮೇಲೆ ಬೇಕು ಅಂದರೆ ನಾನೇ ಕೇಳ್ತೀನಿ. ದಯವಿಟ್ಟು ನೀವು ತೊಂದರೆ ತಗೋಬೇಡಿ. ಅಯ್ಯೋ, ಇದರಲ್ಲಿ ತೊಂದರೆ ಏನು ಬಂತು ಅಳಿಯಂದ್ರೆ? ಕರೆಕ್ಟಾಗಿ ಹೇಳಿದ್ರಿ, ಇಂಥ ಅಳಿಯಂದ್ರು ಎಲ್ರಿಗೂ ಸಿಕ್ಕಲ್ಲ. ಅತ್ತೆ, ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೋಸ್ಕರ ಇದನ್ನು ಕೊಡ್ತಾ ಇದ್ದೀರಾ, ನನ್ನನ್ನು ಮಗ ಅನ್ಕೊಂಡಿದ್ದೀರಾ. ಆದರೂ ಇದು ನನಗೆ ಬೇಡ. ಸ್ವಾಭಿಮಾನ ಅಂತಲ್ಲ, ಈಗ ಸದ್ಯಕ್ಕೆ ನನಗೆ ಇದರ ಅಗತ್ಯ ಇಲ್ಲ. ನಿಮ್ಮ ಪ್ರೀತಿ ಕಾಳಜಿ ಇದೆಯಲ್ಲ, ಅದೇ ನನಗೆ ಬಲ ಬೆಂಬಲ ಎಲ್ಲ. ನಿಮ್ಮಂಥ ಅತ್ತೆ ಮಾವನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಪುಣ್ಯ ಮಾಡಿರೋದು ನೀವಲ್ಲ ಅಳಿಯಂದ್ರೆ, ನಾವು. ದೊಡ್ಡ ಮಾತು. ಈ ಕಾಲದಲ್ಲಿ ಮಾವನ ಮನೆಯಿಂದ ಏನು ಸಿಗತ್ತೆ ಅಂತ ಕಾಯ್ತಾ ಇರ್ತವೆ. ಅಂಥದ್ರಲ್ಲಿ ನಾವು ಕೊಡ್ತೀವಿ ಅಂದರೂ ಬೇಡ ಅಂತಿದ್ದೀರಾ. ನಿಜವಾಗ್ಲೂ ನಿಮ್ಮಂಥ ಅಳಿಯನ್ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಕರೆಕ್ಟಾಗಿ ಹೇಳಿದ್ರಿ, ಇಂಥ ಅಳಿಯಂದ್ರು ಎಲ್ರಿಗೂ ಸಿಕ್ಕೋದಿಲ್ಲ. ಅಯ್ಯೋ, ಭಾಳ ದೊಡ್ಡ ಮಾತು. ಮೊದಲು ತಗೊಳ್ಳಿದೇನಾ? ತಗೊಳ್ಳಿ. ನಿಮಗೆ ಪ್ರೀತಿ ಕಾಳಜಿ ಇದ್ರೆ ನಾನು ಆಗಾಗ ಬರ್ತೀನಲ್ಲ, ಆಗ ನನಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಡಿ ಸಾಕು. ಈಗಲೂ ರೆಡಿ ಇದೆ ಅಳಿಯಂದ್ರೆ. ಹೌದಾ? ನಡೀರಿ.